ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಲನೆ ಪಾಠದ 15ನೇ ಪ್ರಶ್ನೆ. ಒಂದು ಕಾಯವು ಚಲಿಸಿದಾಗ ಅದರ ಸ್ಥಾನ ಪಲ್ಲಟ 0 ಆಗುವುದೇ? ಉದಾಹರಣೆ ಕೊಡಿ. ಒಂದು ಕಾಯು ಚಲಿಸ್ತಾ ಇದೆ ಅಂದ್ರೆ ಯಾವುದಾದ್ರೂ ಸಂದರ್ಭದಲ್ಲಿ ಅದರ ಸ್ಥಾನ ಪಲ್ಲಟ 0 ಆಗುವಂತಹ ಸಂದರ್ಭ ಇದೆಯಾ? ಸ್ಥಾನ ಪಲ್ಲಟ ಅಂದ್ರೇನು ಅಂತ ನೀವು ತಿಳ್ಕೊಂಡ್ರೆ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಬೋದು. ಸ್ಥಾನ ಪಲ್ಲಟ ಅಂದ್ರೆ ಆರಂಭಿಕ ಮತ್ತೆ ಅಂತ್ಯ ಸ್ಥಳದ ನಡುವಿನ ಕನಿಷ್ಠ ದೂರವನ್ನ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಈಗ ನಾನು ನಮ್ಮ ಮನೆಯಿಂದ ಸ್ಕೂಲಿಗೆ ಹೋಗ್ತಿದ್ದೀನಿ ಅಂದ್ರೆ ಮನೆ ಮತ್ತೆ ಸ್ಕೂಲ್ನ ನಡುವೆ ಇರುವಂತಹ ಕನಿಷ್ಠ ಅಂತರ, ನಾನು ಫ್ರೆಂಡ್ ಮನೆಗೆಲ್ಲ ಸುತ್ತಾಕೊಂಡು ಹೋಗಿರಬಹುದು, ಆದ್ರೆ ಮನೆ ಮತ್ತೆ ಶಾಲೆ ನಡುವಿನ ಕನಿಷ್ಠ ದೂರ ಎಷ್ಟಿದೆ ಅದನ್ನ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಗೊತ್ತಾಯ್ತಾ? ಹಾಗಿದ್ರೆ ಸ್ಥಾನ ಪಲ್ಲಟ 0 ಆಗ್ಬಹುದಾ? ಸ್ಥಾನ ಪಲ್ಲಟ ಯಾವಾಗ 0 ಆಗುತ್ತೆ? ಹೌದು, ಉದಾಹರಣೆಗೆ ವೃತ್ತೀಯ ಚಲನೆ. ಯಾವಾಗ ಅಂತ್ಯ ಬಿಂದು ಮತ್ತೆ ಆರಂಭಿಕ ಬಿಂದು ಎರಡು ಒಂದೇ ಆಗಿರ್ತದಲ್ಲ ಆ ಸಮಯದಲ್ಲಿ ಸ್ಥಾನ ಪಲ್ಲಟ 0 ಆಗಿರ್ತದೆ. ಇಮ್ಯಾಜಿನ್ ಮಾಡ್ರಿ, ಸ್ಟಾರ್ಟಿಂಗ್ ಪಾಯಿಂಟ್ ಮನೆಯಿಂದ ಕಾರ್ ಹೊಡ್ಕೊಂಡು ಝುಯ್ ಅಂತ ಹೋಗ್ತಿದ್ದೀರಿ. ಸರಿ, ನೀವು ಹೊಡೆಯೋದಲ್ಲ, ನಿಮ್ಗಿನ್ನು ಸ್ಟೇಜ್ ಆಗಿಲ್ಲ ಅಲ್ವಾ? ಸರಿ, ಕಾರಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಹೋಗ್ತಿದ್ದೀರಿ. ಈಗ ಒಂದ್ ವೇಳೆ ನೀವು ಕಾರಲ್ಲಿ ಸುತ್ತಾಡ್ಕೊಂಡು ಬಂದು ವಾಪಸ್ಸು ಮನೆಗೆ ಬಂದು ಮುಟ್ಟಿದ್ರಿ ಅಂತ ಆದ್ರೆ ಮನೆಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ಮನೆಗೆ ಬಂದ್ರಿ. ಆರಂಭಿಕ ಬಿಂದು ಯಾವ್ದಿತ್ತು? ಮನೆಯಿಂದ ಸ್ಟಾರ್ಟ್ ಮಾಡಿದ್ರಿ ಆರಂಭಿಕ ಬಿಂದು. ಅಂತ್ಯ ಯಾವ್ದಿತ್ತು? ಎಲ್ಲಿಗೆ ಬಂದು ಸ್ಟಾಪ್ ಮಾಡಿದ್ರಿ? ಮತ್ತೆ ಮನೆಗೆ ಬಂದ್ರಿ. ಹಾಗಿದ್ರೆ ಸ್ಥಾನ ಪಲ್ಲಟ ಏನ್ ನಿಮ್ದು? 0. ಅದೇ ನೀವು ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಇದು ಎಂಡ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ಈ ಸಮಯದಲ್ಲಿ ಇವೆರಡರ ನಡುವಿನ ಕನಿಷ್ಠ ದೂರವನ್ನ ಏನಂತ ಕರೀತಾರೆ? ಸ್ಥಾನ ಪಲ್ಲಟ. ಸರಿನಾ? ಹಾಗಿದ್ರೆ ಒಂದು ಕಾಯು ಚಲಿಸಿದಾಗ ಅದರ ಸ್ಥಾನ ಪಲ್ಲಟ 0 ಆಗಬಹುದು. ಉದಾಹರಣೆ ಅಂದ್ರೆ ವೃತ್ತೀಯ ಚಲನೆ. ಥ್ಯಾಂಕ್ ಯು.